ಪಂಜಾಬ್ ಕಡೆಯಿಂದ ಕರ್ಕೊಂಬಂದವ್ರೆ, ಇಲ್ಲಾರು ಗನ್ಮ್ಯಾನ್ ಇಲ್ಲ ಅಂತ ಹೇಳಿ. ಯಾತಕ್ಕೆ ಪಂಜಾಬಿಂದ ಕರ್ಕೊಂಬಂದು ಇಟ್ಕೊಂಡವ್ರೆ ಎಲ್ಲರೂ? ಇವರ ನಡೆಸ್ತಾರಲ್ಲ ಅಂದಾ ದರ್ಬಾರು, ಹೊರಗಡೆ ಬರಬಾರ್ದು ಅಂತಲ. ಇಲ್ಲಿ ಯಾರು ಸಿಗ್ತಿರಲ್ವ ಗನ್ಮ್ಯಾನ್ಗಳು? ಯಾರು ಅವ್ರಿಗೆ ಗನ್ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟವರು? ಯಾರು ಕೊಟ್ಟಿರೋರು? ಯಾರು ಗನ್ ಇಟ್ಕೊಳ್ಳೋದಕ್ಕೆ ಅವ್ರಿಗೆಲ್ಲರಿಗೂ? ಈಗ 5 ಗನ್ನು 12 ಗನ್ನು ಸೀಸ್ ಮಾಡಿದ್ದೀವಿ ಅಂತಾರೆ. ಅರೆಸ್ಟ್ ಮಾಡಿದ್ದೀರಾ ಯಾರನ್ನಾದರೂ? ಅದ್ಯಾರೋ 3 ಜನನ ಹೋಟ್ಲಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾವ್ರಂತೆ. ಎಷ್ಟು ದಿವಸ ಬೇಕು ಅರೆಸ್ಟ್ ಮಾಡೋಕ್ಕೆ? ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ್ನ ಮಾಜಿ ಪ್ರಧಾನಮಂತ್ರಿ ಮನೆಗೆ ನುಗ್ಬಿಟ್ಟು ಅರೆಸ್ಟ್ ಮಾಡಿಸ್ತೀರಿ. ಏನು ದೊಡ್ಡ ಅಪರಾಧ ಮಾಡವನೆ ಅಂತ ಎಲ್ಲ ಸಹಿಸ್ಕೊಂಡಿದ್ದೀವಿ. ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದ್ದೀವಿ ಅಂತ. ನಾನು ಹೇಳ್ತಾ ಇದ್ದೀನಿ, ಸತ್ಯತೆ ಹೊರಗೆ ಬರಲಿ. 2 ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತು, ಮೊದಲನೇ ಬಾರಿಗೆ ಸಿಕ್ತು. ತನಿಖೆ ನ್ಯಾಯಯುತವಾಗಿ ಆಗಬೇಕು ಅಂದರೆ CBI ಕೊಟ್ಟರು ಒಳ್ಳೆಯದು. ಅದು ಬಿಟ್ಟರೆ ನಿಮ್ಮ ಜಡ್ಜು ರಿಟೈರ್ಡ್ ಜಡ್ಜ್ಗೆ ಕೊಟ್ಟರೆ ಏನಾಯ್ತದೆ? ಜುಡಿಷಿಯರಿ ಏನಾಯ್ತದೆ? ಏನೂ ಆಗಲ್ಲ. ನೋಡಿಲ್ವ ಇಲ್ಲಿ 11 ಜನ ಸ್ಟ್ಯಾಂಪ್ ಹಿಡ್ದು, ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ, ಇನ್ನೊಂದು ಕಡೆ ಅದು ಯಾರೋ ದೊಡ್ಡ ಇವ್ರ ತನಿಖೆ ನಡೆಸಿ ಏನು ಮಾಡಿದ್ರು?